ಒಬ್ಬ ಕ್ಯಾಡಿಯಾಗಿ ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದು ಅಲ್ವಾ? ಬರೀ ಬ್ಯಾಗ್ ಹೊರೋದಷ್ಟ್ ಅಲ್ಲ, ಪ್ಲೇಯರ್ಗೆ ಒಂದು ರೀತಿ ನೀವೇ ರಕ್ಷಕವಚ. ಅದರಲ್ಲೂ ನಿಯಮಗಳ ಬಗ್ಗೆ ಜಗಳ ಬಂದಾಗ ನಿಮ್ಮ ಜ್ಞಾನನೇ ಅವರಿಗೆ ಶ್ರೀರಕ್ಷೆ. ಸರಿ, ಹಾಗಾದ್ರೆ ಮ್ಯಾಚ್ ನಡೆಯುವಾಗ ರೆಫ್ರಿ ಒಂದು ರೂಲಿಂಗ್ ಕೊಟ್ರು ಅಂದ್ಕೊಳ್ಳಿ, ಅದೇ ಫೈನಲ್ಲಾ? ಒಂದು ವೇಳೆ ಆಟದ ಮಧ್ಯ ಏನಾದ್ರೂ ತಪ್ಪಾದ್ರೆ ಅಥವಾ ಸಾಕ್ಷ್ಯದ ಬಗ್ಗೆ ಗೊಂದಲ ಆದ್ರೆ ಅದನ್ನ ಹೇಗೆ ನಿಭಾಯಿಸ್ಬೇಕು? ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಮೊದಲನೇದಾಗಿ, ರೆಫ್ರಿ ಅಧಿಕಾರ ಅಂದ್ರೆ ಏನು, ಅವರ ತೀರ್ಪಿಗೆ ಎಷ್ಟು ಬೆಲೆ ಇರುತ್ತೆ ಅನ್ನೋದನ್ನ ನೋಡೋಣ. ರೂಲ್ 20.2a ಪ್ರಕಾರ ತುಂಬಾ ಸರಳವಾದ ಒಂದು ವಿಷಯ ಇದೆ. ಏನಂದ್ರೆ, ರೆಫ್ರಿ ಕೊಟ್ಟ ತೀರ್ಪೇ ಅಂತಿಮ. ಅದನ್ನ ಪ್ಲೇಯರ್ ಪ್ರಶ್ನೆ ಮಾಡೋ ಹಾಗಿಲ್ಲ, ಪಾಲಿಸ್ಲೇಬೇಕು ಅಷ್ಟೇ. ಒಂದು ನಿಮಿಷ, ಒಂದು ವೇಳೆ ರೆಫ್ರಿ ತಪ್ಪು ಮಾಡಿದ್ರೆ, ಅವ್ರು ಕೊಟ್ಟ ರೂಲಿಂಗ್ ಸರಿ ಇಲ್ದಿದ್ರೆ ಆವಾಗೇನಾಗತ್ತೆ? ಇಲ್ಲೇ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ರೆಫ್ರಿ ತಪ್ಪು ರೂಲಿಂಗ್ ಕೊಟ್ಟು ಅದನ್ನ ಪ್ಲೇಯರ್ ಫಾಲೋ ಮಾಡಿದ್ರೂ ಕೂಡ ಆ ಪ್ಲೇಯರ್ಗೆ ಯಾವುದೇ ಪೆನಾಲ್ಟಿ ಬೀಳೋದಿಲ್ಲ. ಇದು ಆಟಗಾರನಿಗೆ ಸಿಗುವ ಒಂದು ರಕ್ಷಣೆ. ಸರಿ, ಈಗಿನ ಕಾಲದ ಒಂದು ದೊಡ್ಡ ಚರ್ಚೆಗೆ ಬರೋಣ. ಅದೇ ವಿಡಿಯೋ ಎವಿಡೆನ್ಸ್. ಅಂದ್ರೆ ಕ್ಯಾಮರಾದಲ್ಲಿ ಸಿಕ್ಕ ಸಾಕ್ಷ್ಯವನ್ನು ರೂಲಿಂಗ್ಗೆ ಬಳಸಬಹುದಾ? ನೋಡಿ, ಗಾಲ್ಫ್ ನಿಯಮಗಳಲ್ಲಿ ನೇಕೆಡ್ ಐ ಸ್ಟ್ಯಾಂಡರ್ಡ್ ಅಂತ ಒಂದಿದೆ. ಇದು ತುಂಬಾ ಮುಖ್ಯ. ಇದರ ಅರ್ಥ ಇಷ್ಟೇ: ಒಂದು ತಪ್ಪು ನಡೀತಾ ಇದೆ ಅಂತ ಬರಿಗಣ್ಣಿಗ ಕಾಣಿಸಿಲ್ಲ ಅಂದ್ರೆ ಅದನ್ನ ಸ್ಲೋ ಮೋಷನ್ ವಿಡಿಯೋದಲ್ಲಿ ಎಷ್ಟೇ ದೊಡ್ಡದು ಮಾಡಿ ತೋರಿಸಿದ್ರೂ ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಈ ಚಿತ್ರನೇ ಎಲ್ಲವನ್ನೂ ಹೇಳುತ್ತೆ ನೋಡಿ. ಒಂದು ಕಡೆ ನಮ್ ಕಣ್ಣು, ಇನ್ನೊಂದ್ ಕಡೆ ಸ್ಲೋ ಮೋಷನ್ ರಿಪ್ಲೇ. ಆಟ ನಡೆಯುವಾಗ ನಮ್ಮ ಕಣ್ಣಿಗೆ ಕಾಣಿಸಿದ ಚಿಕ್ಕ ಪುಟ್ಟ ವಿಷಯಗಳು ಆಮೇಲೆ ವಿಡಿಯೋದಲ್ಲಿ ಕಾಣಿಸಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ನೆನ್ಪಿಡಿ, ರಿಯಲ್ ಟೈಮಲ್ಲಿ ಏನ್ ಕಾಣಿಸುತ್ತೋ ಅದೇ ಮುಖ್ಯ. ಸರಿ, ಈಗ ತಪ್ಪುಗಳ ಬಗ್ಗೆ ಮಾತಾಡೋಣ. ಆದ್ರೆ ಇದು ಪ್ಲೇಯರ್ ಮಾಡೋ ತಪ್ಪಲ್ಲ, ಬದಲಿಗೆ ಆಟದ ವ್ಯವಸ್ಥಾಪಕರಿಂದ ಅಥವಾ ಕಮಿಟಿಯಿಂದ ತಪ್ಪಾದ್ರೆ ಏನಾಗುತ್ತೆ? ಇಲ್ಲಿ 2 ತರದ ತಪ್ಪುಗಳಿವೆ, ಗಮನಿಸಿ. ಒಂದ್ ಕಡೆ ಆಡಳಿತಾತ್ಮಕ ತಪ್ಪುಗಳು, ಅಂದ್ರೆ ಲೀಡರ್ ಬೋರ್ಡ್ನಲ್ಲಿ ಸ್ಕೋರ್ ಕೂಡಿಸೋದ್ರಲ್ಲಿ ಏನೋ ತಪ್ಪಾಗೋದು. ಇದನ್ನ ಯಾವಾಗ ಬೇಕಿದ್ರೂ ಸರಿ ಮಾಡಬಹುದು. ಇನ್ನೊಂದ್ ಕಡೆ ತಪ್ಪು ರೂಲಿಂಗ್, ಅಂದ್ರೆ ರೆಫ್ರಿ ತಪ್ಪಾದ ಪೆನಲ್ಟಿ ಹಾಕೋದು. ಇದನ್ನ ಸರಿ ಮಾಡೋಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಸ್ಪರ್ಧೆ ಅಧಿಕೃತವಾಗಿ ಮುಗಿಯೋದಕ್ಕಿಂತ ಮುಂಚೆ ಮಾತ್ರ ಸರಿಪಡಿಸೋಕೆ ಸಾಧ್ಯ. ಕೊನೆಯದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ, ಒಬ್ಬ ಕ್ಯಾಡಿಯ ಜವಾಬ್ದಾರಿ ಬಗ್ಗೆ ಮಾತಾಡೋಣ. ಇದು ಕೇವಲ ನಿಮ್ಮ ಪ್ಲೇಯರ್ಗೆ ಮಾತ್ರವಲ್ಲ, ಇಡೀ ಸ್ಪರ್ಧೆಯಲ್ಲಿರೋ ಎಲ್ಲರ ಬಗ್ಗೆಯೂ ಇರೋ ಜವಾಬ್ದಾರಿ. ನೆನಪಿಡಿ, ನೀವು ನಿಮ್ಮ ಪ್ಲೇಯರ್ನ 2ನೇ ಜೋಡಿ ಕಣ್ಣು. ಆಟದ ವೇಳೆ ಬೇರೆ ಯಾವುದೋ ಪ್ಲೇಯರ್ ನಿಯಮ ಮುರಿದ ಹಾಗೆ ನಿಮಗೆ ಅನ್ಸಿದ್ರೆ ಮತ್ತು ಅದು ಅವರ ಗಮನಕ್ಕೆ ಬಂದಿಲ್ಲ ಅಂತ ನಿಮಗೆ ಅನ್ಸಿದ್ರೆ ಸುಮ್ಮನಿರ್ಬೇಡಿ. ತಕ್ಷಣ ನಿಮ್ಮ ಪ್ಲೇಯರ್ಗೆ, ಅವರ ಮಾರ್ಕರ್ಗೆ ಅಥವಾ ರೆಫ್ರಿಗೆ ತಿಳಿಸಿ. ಇದು ಇಡೀ ಸ್ಪರ್ಧೆಯ ಪ್ರಾಮಾಣಿಕತೆಯನ್ನ ಕಾಪಾಡೋಕೆ ನೀವು ಮಾಡೋ ಸಹಾಯ. ಇಲ್ಲಿ ಕ್ಯಾಡಿಗಳು ಮಾಡುವ ಒಂದು ಸಾಮಾನ್ಯ ತಪ್ಪಿದೆ. ಅದೇನು ಅಂದ್ರೆ, ಏನೋ ಒಂದು ತಪ್ಪನ್ನ ನೋಡಿದ್ರೂ ಸುಮ್ಮನಿದ್ದು ಬಿಡೋದು. ಇದು ಮಾಡಬಾರ್ದು, ದೊಡ್ಡ ತಪ್ಪು. ಯಾಕಂದ್ರೆ ಇದರಿಂದ ನಿಮ್ಮ ಪ್ಲೇಯರ್ಗೂ ನಷ್ಟ, ಪೂರ್ತಿ ಫೀಲ್ಡ್ಗೂ ನಷ್ಟ. ಇದು ಗಾಲ್ಫ್ ಆಟದ ಮೂಲ ಸ್ಫೂರ್ತಿಗೆ ವಿರುದ್ಧ. ಕ್ಯಾಡಿ ರಿಮೈಂಡರ್: ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ.